Good morning everyone. I am Dr. Mamata N, Assistant Professor of Economics, Government First Year College, Tiptur. Today we discuss about deflationary gap. Deflationary gap, ಹಣದುಬ್ಬರದ ಅಂತರ. ಹಣದುಬ್ಬರದ ಅಂತರ ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿ ಹಣದುಬ್ಬರ ಅಂದರೆ ಏನು ಅಂತ ನಾವು ಈಗಾಗಲೇ ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ. ಈಗ ಮತ್ತೊಂದು ಸರಿ ಅದನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಅಗತ್ಯತೆಗಿಂತ ಕಡಿಮೆ ಹಣ ಚಲಾವಣೆಯಲ್ಲಿದ್ದರೆ ಹಣ ಕುಗ್ಗುವಿಕೆಯ ಸನ್ನಿವೇಶ ಉಂಟಾಗುತ್ತದೆ. ಅಗತ್ಯತೆಗಿಂತ ಕಡಿಮೆ ಹಣ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿದ್ದರೆ ಹಣದ ಕುಗ್ಗುವಿಕೆಯ ಸನ್ನಿವೇಶ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಇದನ್ನು ಹಣದುಬ್ಬರ ವಿಡಿತ ಅಥವಾ ಕುಗ್ಗು ಪ್ರಸರಣ ಅಂತ ನಾವು ಕರಿತೀವಿ. ಇಲ್ಲಿ ಹಣದ ಅತಿ ಪ್ರಸರಣಕ್ಕೆ ವಿರುದ್ಧವಾದದೇ ಕುಗ್ಗು ಪ್ರಸರಣ ಅನ್ನುವಂಥದ್ದು. ಏನು ಆರ್ಥಿಕ ವ್ಯವಸ್ಥೆ ಹಣದ ಪೂರೈಕೆ ಅನ್ನುವಂಥದ್ದು ಹೆಚ್ಚಾಗುತ್ತೋ ಆಗ ಹಣದ ಅತಿ ಪ್ರಸರಣ ಅನ್ನುವಂಥದ್ದು ಅಥವಾ ಹಣದುಬ್ಬರ ಅನ್ನುವಂಥದ್ದು ಉಂಟಾಗ್ತಿತ್ತು. ಆದರೆ ಈಗ ಅದಕ್ಕೆ ವಿರುದ್ಧವಾದಂಥದ್ದು ಯಾವುದಪ್ಪ ಅಂದರೆ ಡಿಫ್ಲೇಷನರಿ ಅಂದರೆ ಕುಗ್ಗು ಪ್ರಸರಣ ಅಥವಾ ಹಣದುಬ್ಬರದ ವಿಳಿತ. ಅಂದರೆ ಇಲ್ಲಿ ಹಣದ ಪೂರೈಕೆ ಕಡಿಮೆ ಇರುವಂತಹ ಒಂದು ಸ್ಥಿತಿಯನ್ನು ನಾವು ಹಾಗಂತ ಕರಿತೀವಿ. ಅಂದರೆ ಡಿಫ್ಲೇಷನರಿ ಅಥವಾ ಕುಗ್ಗು ಪ್ರಸರಣ ಅಂತ ಕರಿತೀವಿ. ಈ ಕುಗ್ಗು ಪ್ರಸರಣದ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಸಹ ನಾವು ಈಗಾಗಲೇ ಕಳೆದ ತರಗತಿಗಳು ತಿಳ್ಕೊಂಡಿದ್ವಿ. ಉತ್ಪಾದನೆಯಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ, ಅದು ಮತ್ತು ಅನುಭೋಗದ ಮೇಲೆ ಅಥವಾ ವಿತರಣೆಯ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅನ್ನುವಂಥದ್ದನ್ನು ಸಹ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ವಿತರಣೆಯಲ್ಲಿ ಉದ್ಯಮ ವರ್ಗದ ಮೇಲೆ, ಸಾಲಿಗರ ಮತ್ತು ಸಾಲಗಾರರ ಮೇಲೆ, ಮಧ್ಯಮ ವರ್ಗದವರ ಮೇಲೆ, ಕಾರ್ಮಿಕ ವರ್ಗದವರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗ ಅದರ ನಿಯಂತ್ರಣ ವಿಚಾರಗಳನ್ನು ಸಹ ಹಣ ಸಂಬಂಧಿ ಕ್ರಮಗಳಿರ್ಬೋದು ಅಥವಾ ಇತರ ಕ್ರಮಗಳಾಗಿರ್ಬೋದು ಅಥವಾ ಕೋಶೀಯ ಕ್ರಮಗಳಾಗಿರಬಹುದು. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವ ಮೂಲಕ ಯಾವ ರೀತಿ ಈ ಒಂದು ಕುಗ್ಗು ಪ್ರಸರಣವನ್ನು ನಿಯಂತ್ರಣವನ್ನು ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಈ ಒಂದು ಡಿಫ್ಲೇಷನರಿ ಗ್ಯಾಪ್ ಅಂದರೆ ಈ ಕುಗ್ಗು ಪ್ರಸರಣದ ಅಂತರ. ಈ ಅಂತರ ಅಂದರೆ ಏನು ಅನ್ನೋದನ್ನು ಎ ಡಿಫ್ಲೇಷನರಿ ಗ್ಯಾಪ್ ಅಕ್ಕರ್ಸ್ ವೆನ್ ದ ಆಕ್ಚುಯಲ್ ರಿಯಲ್ GDP is below its potential output. In this situation, some economic resources are underutilized, which in turn creating a downward pressure on price level. This term is synonymous with the recessionary gap or the Okun gap. ಇಲ್ಲಿ ಹಣದುಬ್ಬರದ ಅಂತರಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದದೇ ಕುಗ್ಗು ಪ್ರಸರಣದ ಅಂತರ. ಸಮಗ್ರ ಬೇಡಿಕೆಗಿಂತ ಪೂರೈಕೆ ಅಧಿಕವಾಗಿರುವಂತಹ ಸಂದರ್ಭದಲ್ಲಿ ಕುಗ್ಗು ಪ್ರಸರಣದ ಅಂತರ ಸಂಭವಿಸುತ್ತೆ. ಡಿಫ್ಲೇಷನರಿ ಗ್ಯಾಪ್ ಅಕ್ಕರ್ಸ್ ವೆನ್ ದ ಆಕ್ಚುಯಲ್ ರಿಯಲ್ GDP ಬಿಲೋ ಇಟ್ಸ್ ಪೊಟೆನ್ಷಿಯಲ್ ಔಟ್ಪುಟ್. ಏನು ನಮ್ಮ ಉತ್ಪನ್ನಗಳು ಅಂದರೆ ರಾಷ್ಟ್ರೀಯ ಉತ್ಪನ್ನ ಅನ್ನುವಂತಹದ್ದು ಇರುತ್ತೋ ಈ ರಾಷ್ಟ್ರೀಯ ಉತ್ಪನ್ನದ ಒಂದು ಪ್ರಮಾಣ ಕಡಿಮೆ ಆಗುವಂಥದ್ದು ಅಂದರೆ ಡಿಫ್ಲೇಷನರಿ ಗ್ಯಾಪ್ ಅಕ್ಕರ್ಸ್ ವೆನ್ ದ ಆಕ್ಚುಯಲ್ ರಿಯಲ್ GDP. ನೈಜವಾದಂತಹ GDP ದರಗಳು ಕಡಿಮೆ ಆಗುವಂಥದ್ದು, ರಾಷ್ಟ್ರೀಯ ಉತ್ಪನ್ನ ಕಡಿಮೆ ಆಗುವಂತಹ ಒಂದು ಸ್ಥಿತಿ. ಇನ್ ದಿಸ್ ಸಿಚುವೇಶನ್, ಈ ಸಂದರ್ಭದಲ್ಲಿ ಸಮ್ ಎಕನಾಮಿಕ್ ರಿಸೋರ್ಸಸ್ ಆರ್ ಅಂಡರ್ ಯುಟಿಲೈಸ್. ಕೆಲವು ಆರ್ಥಿಕ ಸಂಪನ್ಮೂಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿರೋದಿಲ್ಲ. ವಿಚ್ ಇನ್ ಟರ್ನ್ ಕ್ರಿಯೇಟಿಂಗ್ ಎ ಡೌನ್ವರ್ಡ್ ಪ್ರೆಷರ್ ಆನ್ ಪ್ರೈಸ್ ಲೆವೆಲ್. ಇದರ ಪರಿಣಾಮವಾಗಿ ಸರಕುಗಳ ಬೆಲೆಗಳೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಟರ್ಮ್ ಇಸ್ ಸಿನಾನಮಸ್ ವಿತ್ ದ ರಿಸೆಷನರಿ ಗ್ಯಾಪ್. ಇದನ್ನು ನಾವು ಎಂತ ಕರಿತೀವಿ, ಒಂದು ಅಂತರ ಅಂತ ಕರಿತೀವಿ. ಅಂದರೆ ಹಣದುಬ್ಬರದ ಅಂತರ ಅಂತ ಕರಿತೀವಿ. ದ ಒಕ್ಕುನ್ ಗ್ಯಾಪ್ ಅಂತಲೂ ಸಹ ಇದನ್ನು ಕರೀತಾರೆ. The two terms are different concepts. The deflationary gap refers to conditions where the productive capacity of the economy is underutilized, while deflation is a condition when the general price level declines. Negative inflation ಅಂತ. ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳುವಂಥದ್ದೇನಪ್ಪ ಅಂದರೆ ಇದು ಎರಡು ರೀತಿಯಲ್ಲಿ ದ ಟೂ ಟರ್ಮ್ಸ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್. ಎರಡು ರೀತಿಯ ಪರಿಕಲ್ಪನೆಗಳನ್ನು ನೋಡ್ತೀವಿ. ದ ಡಿಫ್ಲೇಷನರಿ ಗ್ಯಾಪ್ ರೆಫರ್ಸ್ ಟು ಕಂಡೀಷನ್ಸ್ ಫಾರ್ ದ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ದ ಎಕಾನಮಿ ಇಸ್ ಅಂಡರ್ ಯುಟಿಲೈಸ್ಡ್. ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಆರ್ಥಿಕ ಸಂಪನ್ಮೂಲ ಅಂದರೆ ಉತ್ಪನ್ನ ಅನ್ನುವಂತಹದ್ದು ಏನಾಗುತ್ತೆ, ಸರಿಯಾದಂತಹ ಪ್ರಮಾಣದಲ್ಲಿ ನಾವು ಬಳಸ್ಕೊಂಡಿರೋದಿಲ್ಲ ಅನ್ನುವಂತಹದ್ದು ಒಂದು. ಆದರೆ ವೈಲ್ ಡಿಫ್ಲೇಷನ್ ಇಸ್ ಎ ಕಂಡೀಷನ್ ವೆನ್ ದ ಜನರಲ್ ಪ್ರೈಸ್ ಲೆವೆಲ್ ಡಿಕ್ಲೈನ್ಸ್. ಜೊತೆಗೆ ಬೆಲೆಗಳು ಸಹ ಕಡಿಮೆ ಆಗುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ. ಇದೇನೋ ನೆಗೆಟಿವ್ ಇನ್ಫ್ಲೇಷನ್ ಅಂದರೆ ಕುಗ್ಗು ಪ್ರಸರಣ ಅಂದರೆ ಹಣದುಬ್ಬರಕ್ಕೆ ವಿರುದ್ಧವಾದಂತಹ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ನೋಡ್ತೀವಿ. ಹಣದುಬ್ಬರದಲ್ಲಿ ಏನಾಗುತ್ತೆ ಅಂದರೆ ಬೆಲೆಗಳು ವಿಪರೀತವಾಗಿ ಹೆಚ್ಚಾಗುತ್ತೆ, ಆದರೆ ಇಲ್ಲಿ ಬೆಲೆಗಳು ಕುಸಿಯತೊಡಗುತ್ತೆ. Even though output is below its potential level, inflation may still be positive but at a lower rate. ಅದರ ಜೊತೆಗೆ ಈ ಉತ್ಪನ್ನ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಇದರ ಒಂದು ಮಟ್ಟ ಉತ್ಪನ್ನದ ಮಟ್ಟ ಕಡಿಮೆ ಆಗುತ್ತೆ ಅಂದರೆ ಇನ್ಫ್ಲೇಷನ್ ಮೇ ಸ್ಟಿಲ್ ಬಿ ಪಾಸಿಟಿವ್ ಬಟ್ ಅಟ್ ಎ ಲೋಯರ್ ರೇಟ್. ಅಂದರೆ ಹಣದುಬ್ಬರ ಅನ್ನುವಂಥದ್ದು ಇರುತ್ತೆ, ಆದರೆ ಅದರಲ್ಲಿ ತುಂಬ ಬೆಲೆಗಳು ಕಡಿಮೆ ಇರುವಂಥದ್ದು. Therefore, deflationary gaps do not always create deflation in the economy. ಈ ಒಂದು ಡಿಫ್ಲೇಷನ್ಗೆ ಬಂದರೆ ಕುಗ್ಗು ಪ್ರಸರಣವನ್ನು ನಾವು ಡಿಫ್ಲೇಷನ್ ಇನ್ ದ ಎಕಾನಮಿ. ದಿ ಗ್ಯಾಪ್ಸ್ ಡು ನಾಟ್ ಆಲ್ವೇಸ್ ಕ್ರಿಯೇಟ್. ಯಾವಾಗಲೂ ಸಹ ಇದು ಅಂದರೆ
ಆರ್ಥಿಕ ವ್ಯವಸ್ಥೆಯಲ್ಲಿ ಕುಗ್ಗು ಪ್ರಸರಣವನ್ನು ಉಂಟು ಮಾಡೋದಿಲ್ಲ. ಆಲ್ದೋ ದ ಪ್ರೈಸ್ ಲೆವೆಲ್ ಇಸ್ ಮೋರ್ ಲೈಕ್ಲಿ ಟು ಬಿ ಡಿಪ್ರೆಸ್ಡ್ ಅರೌಂಡ್ವರ್ಡ್ ಬಿಕಾಸ್ ಬಿಸ್ನೆಸ್ ಫೇಸ್ ಎಕ್ಸೆಸ್ ಕೆಪಾಸಿಟಿ. ಈ ಒಂದು ವ್ಯಾಪಾರ ವ್ಯವಹಾರಗಳನ್ನು ನಾವು ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಏನು ಈ ವ್ಯಾಪಾರಗಳು ಕುಸಿತಗೊಳ್ಳುತ್ತೋ ಅದರ ಮೂಲಕ ಬೆಲೆಗಳು ಸಹ ಇಳಿಯುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ. ಇದನ್ನು ಎಕ್ಸೆಸ್ ಕೆಪಾಸಿಟಿ ಅನ್ನುವಂಥದ್ದಾಗಿ ಹೇಳ್ತೀವಿ. ಇಲ್ಲಿ ಹಣದುಬ್ಬರದ ಕಾರಣಗಳು ಅಂತ ಕೇಳ್ತೀವಿ. ಹಣದುಬ್ಬರದ ಒಂದು ಕುಗ್ಗು ಪ್ರಸರಣದ ಅಂತರಕ್ಕೆ ಇರುವಂತಹ ಕಾರಣ, ಕಾಸಸ್ ಆಫ್ ಡಿಫ್ಲೇಷನ್ ಗ್ಯಾಪ್. ಈ ನಾನು ಆಗಲೇ ಹೇಳಿದೆ, ಹಣದುಬ್ಬರದ ಅಂತರಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಕುಗ್ಗು ಪ್ರಸರಣ. ಈ ಕುಗ್ಗು ಪ್ರಸರಣ ಅನ್ನುವಂಥದ್ದು ಸಂದರ್ಭದಲ್ಲಿ ಕುಗ್ಗು ಪ್ರಸರಣದ ಅಂತರ ಸಂಭವಿಸಿದೆ. ಯಾವಾಗ ಅಂದರೆ ಸಮಗ್ರ ಬೇಡಿಕೆ ಪೂರೈಕೆಗಿಂತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಥವಾ ಅಧಿಕವಾಗಿರುವಂತಹ ಸಂದರ್ಭದಲ್ಲಿ, ಸಮಗ್ರ ಬೇಡಿಕೆಯು ಪೂರೈಕೆಗೆಯೂ ಅಧಿಕವಾಗಿರುವಂತಹ ಅಂದರೆ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿರುವಂತಹ ಸಂದರ್ಭಗಳಲ್ಲಿ ಕುಗ್ಗು ಪ್ರಸರಣ ಅಂತರ ಸಂಭವಿಸುತ್ತೆ. ಸರಕುಗಳು ಮತ್ತು ಸೇವೆಗಳ ಪೂರೈಕೆ ಬಾಹುಳ್ಯವಾಗಿರುತ್ತೆ, ಅಂದರೆ ಸರಕು ಸೇವೆಗಳು ವಿಪರೀತವಾಗಿ ಹೆಚ್ಚಾಗಿರುತ್ತೆ, ಅದರ ಬೆಲೆಗಳು ಮಾತ್ರ ಕುಸಿದೋಗಿರ್ತವೆ. ಬೇಡಿಕೆಯು ತಗ್ಗಿದ ಮಟ್ಟದಲ್ಲಿರುವುದರಿಂದ ಅದು ಬೆಲೆಗಳನ್ನು ಮೇಲೆ ಕೆಳೆಯಲು ಶಕ್ತ ಆಗೋದಿಲ್ಲ. ಅಂದರೆ ಸರಕುಗಳಿಗೆ ಬೇಡಿಕೆಯೂ ಸಹ ಇರೋದಿಲ್ಲ. ಪೂರೈಕೆಯ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ ಮತ್ತು ಬೇಡಿಕೆಯು ವೆಚ್ಚವನ್ನು ಪ್ರತಿನಿಧಿಸುತ್ತದೆ. ಪೂರೈಕೆ ಉತ್ಪನ್ನಗಳಾದರೆ ಬೇಡಿಕೆ ಎನ್ನುವಂಥದ್ದು ಏನಾಗಿರುತ್ತೆ, ಅದರ ವೆಚ್ಚವನ್ನು ಪ್ರತಿನಿಧಿಸುತ್ತೆ. ಏಕೆಂದರೆ ವೆಚ್ಚಗಳು ಹೆಚ್ಚಿದಾಗ ಜನರ ಬಳಿ ಖರ್ಚು ಯೋಗ್ಯ ಆದಾಯವೂ ಸಹ ಹೆಚ್ಚುತ್ತೆ. ಅದೊರೆತು ಸರಕುಗಳಿಗೆ ಸೇವೆಗಳಿಗೆ ಬೇಡಿಕೆ ಏರುಮುಖವಾಗಿ ಚಲಿಸುತ್ತೆ. ಅದರ ವೆಚ್ಚಗಳಲ್ಲಿ 3 ವಿಧಗಳಿರುತ್ತೆ. ಒಂದು ಖಾಸಗಿ ಅನುಭೋಗಿ ವೆಚ್ಚ, ಖಾಸಗಿ ಹೂಡಿಕೆ ವೆಚ್ಚ ಮತ್ತು ಸರ್ಕಾರಿ ವೆಚ್ಚ. ಈ ವೆಚ್ಚಗಳು ಕಡಿಮೆ ಇರುವಾಗ, ಅಂದರೆ ಖಾಸಗಿ ವೆಚ್ಚ ಇರ್ಬೋದು, ಖಾಸಗಿ ಹೂಡಿಕೆ ವೆಚ್ಚ ಇರ್ಬೋದು, ಖಾಸಗಿ ಅನುಭೋಗ ವೆಚ್ಚ ಇರ್ಬೋದು, ಅಥವಾ ಸರ್ಕಾರದ ವೆಚ್ಚಗಳಿರ್ಬೋದು, ಎಲ್ಲವೂ ಕಡಿಮೆ ಇದ್ದಾಗ ಒಟ್ಟು ಬೇಡಿಕೆ ಕಡಿಮೆ ಇರುತ್ತೆ. ಇದರ ಪ್ರಕಾರ ರಾಷ್ಟ್ರೀಯ ಉತ್ಪನ್ನ ಮತ್ತು ಸಮಗ್ರ ಪೂರೈಕೆಯ ಪರಿಮಾಣಕ್ಕಿಂತ ಸಮಗ್ರ ವೆಚ್ಚ ಕಡಿಮೆ ಇರುವ ಸ್ಥಿತಿಯು ಕುಗ್ಗು ಪ್ರಸರಣದ ಅಂತರಕ್ಕೆ ಎಡೆ ಮಾಡಿಕೊಡುತ್ತೆ. ಬೇಡಿಕೆಯ ಭಾಗದಲ್ಲಿ ನಾವು ನೋಡಿದಾಗ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸರ್ಕಾರಕ್ಕೆ ಪಾಲಿಸುವಂತಹ ತೆರಿಗೆಗಳನ್ನು ಕಳೆದಾಗ ಒಟ್ಟು ಖರ್ಚು ಯೋಗ್ಯ ಆದಾಯ ದೊರೆಯುತ್ತೆ ಅನ್ನುವಂಥದ್ದು. ಬೇಡಿಕೆ ಕಡೆಯಿಂದ ನಾವು ನೋಡಿದಾಗ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸರ್ಕಾರಕ್ಕೆ ಪಾವತಿಸುವಂತಹ ತೆರಿಗೆಗಳು, ನಾವೇನು ಸರ್ಕಾರಕ್ಕೆ ನಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕೋ ಈ ತೆರಿಗೆಗಳನ್ನು ಕಳೆದಾಗ ಒಟ್ಟು ಖರ್ಚು ಯೋಗ್ಯ ಆದಾಯ ದೊರೆಯುತ್ತೆ. ಅಂದರೆ ಉಳಿಯುವಂಥ ಹಣದಲ್ಲಿ ನಾವು ಖರ್ಚು ಯೋಗ್ಯ ಹಣ ಎಷ್ಟು ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡ್ಕೊಳ್ಬಹುದು. ಇದರಲ್ಲಿ ಉಳಿತಾಯಗಳನ್ನು ಕಳೆದಾಗ ಲಭ್ಯವಾಗುವುದೇ ನಿವ್ವಳ ಖರ್ಚು ಯೋಗ್ಯ. ಅದರಲ್ಲೂ ಸಹ ಉಳಿದಂಥ ಹಣದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದಷ್ಟು ಭಾಗನ ಉಳಿತಾಯ ಮಾಡ್ತೀವಿ, ಉಳಿದದ್ದನ್ನು ಖರ್ಚು ಮಾಡ್ತೀವಿ ಎನ್ನುವಂಥದ್ದು. ಹಾಗಾಗಿ ಸಮುದಾಯದ ಬಳಿ ಇರುವ ಈ ಹಣವು ಒಟ್ಟು ಬೇಡಿಕೆಯನ್ನು ಪ್ರತಿನಿಧಿಸುತ್ತೆ. ಹಾಗೆ ಪೂರೈಕೆ ಭಾಗದಲ್ಲಿ ನಾವು ನೋಡಿದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಯುದ್ಧದ ಉದ್ದೇಶಗಳಿಗೆ ವಿನಿಯೋಗಿಸಲಾದಂತಹ ಉತ್ಪನ್ನವನ್ನು ಕಳೆದಾಗ ನಾಗರಿಕ ಅನುಭೋಗಕ್ಕೆ ಲಭ್ಯವಿರುವಂತಹ ಉತ್ಪನ್ನವು ದೊರೆಯುತ್ತದೆ. ಇದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ, ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನಸಮುದಾಯಕ್ಕೆ ಲಭ್ಯ ಇರುವಂತಹ ಸರಕುಗಳ ಮತ್ತು ಸೇವೆಗಳ ಪೂರೈಕೆಯನ್ನು ಪ್ರತಿನಿಧಿಸುತ್ತೆ. ಇದನ್ನು ನಾವೇಂತಂದರೆ ಪೂರೈಕೆ ಭಾಗದಿಂದ ನೋಡ್ತೀವಿ. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಯುದ್ಧದ ಉದ್ದೇಶಗಳಿಗೆ ವಿನಿಯೋಗಿಸುವಂತಹ ಉತ್ಪನ್ನವನ್ನು ಕಳೆದಾಗ, ಯಾಕೆಂದರೆ ಅದು ನಾವು ರಕ್ಷಣಾ ಒಂದು ವೆಚ್ಚವನ್ನು ಕಂಪಲ್ಸರಿ ಎಲ್ಲ ರಾಷ್ಟ್ರಗಳು ಸಹ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಯುದ್ಧದ ಒಂದು ಉದ್ದೇಶಗಳಿಗೆ ಬಳಸಲಾಗುವಂತಹ ಅಥವಾ ವಿನಿಯೋಗಿಸಲಾಗುವಂತಹ ಉತ್ಪನ್ನವನ್ನು ಕಳೆದ ನಂತರ ಉಳಿಯುವಂತಹ ನಾಗರಿಕ ಅನುಭೋಗಕ್ಕೆ ಲಭ್ಯ ಇರುವಂತಹ ಉತ್ಪನ್ನವು ದೊರೆಯುತ್ತೆ. ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನಸಮುದಾಯಕ್ಕೆ ಲಭ್ಯ ಇರುವಂತಹ ಸರಕು ಸೇವೆಗಳ ಪೂರೈಕೆಯನ್ನು ಪ್ರತಿನಿಧಿಸುತ್ತೆ. ಹಾಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನಸಮುದಾಯದ ಬಳಿ ಇರುವಂತಹ ನಿವ್ವಳ ಖರ್ಚು ಯೋಗ್ಯ ಆದಾಯ ಮತ್ತು ನಾಗರಿಕ ಅನುಭವಕ್ಕೆ ಲಭ್ಯವಿರುವಂತಹ ಉತ್ಪನ್ನದ ಮೌಲ್ಯ, ಅಂದರೆ ಪೂರೈಕೆಯ ಒಟ್ಟು ಬೇಡಿಕೆಗಿಂತ ಎಷ್ಟು ಮೊತ್ತದಷ್ಟು ಅಧಿಕವಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಇಲ್ಲಿ ಎ ಡಿಫ್ಲೇಷನರಿ ಗ್ಯಾಪ್ ಕುಡ್ ಅಕ್ಕರ್ ವೆನ್ ಅಗ್ರಿಗೇಟ್ ಡಿಮ್ಯಾಂಡ್ ಡಿಕ್ಲೈನ್ಸ್. ಯಾವಾಗ ಈ ಒಂದು ಕುಗ್ಗು ಪ್ರಸರಣದ ಅಂತರ ಹೆಚ್ಚಾಗುತ್ತೋ ಆಗ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಗ್ಲೋಬಲ್ ರಿಸೆಷನ್ ರೆಡ್ಯೂಸಸ್ ಫಾರಿನ್ ಡಿಮ್ಯಾಂಡ್ ಫಾರ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಯಾವಾಗ ಆರ್ಥಿಕ ಅಂದರೆ ವಿಶ್ವದ ಅಥವಾ ಜಾಗತಿಕ ಮಟ್ಟದಲ್ಲಿ ಈ ಒಂದು ರಿಸೆಷನ್ ಅನ್ನುವಂಥದ್ದು ನಡೆಯುತ್ತೋ ಆಗ ರೆಡ್ಯೂಸ್ ದ ಫಾರಿನ್ ಡಿಮ್ಯಾಂಡ್ ಫಾರ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಈ ಒಂದು ವಿದೇಶಿ ಸರಕುಗಳಿಗೆ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ರಫ್ತುಗಳು ಸಹ ಕಡಿಮೆ ಆಗ್ತವೆ. ಸೊ ಡು ದಿ ವಿತ್ ಅಗ್ರಿಗೇಟ್ ಡಿಮ್ಯಾಂಡ್, ಅಂದರೆ ಇದನ್ನು ನಾವು ಎಂತ ಕರಿತೀವಿ, ಸಮಗ್ರ ಬೇಡಿಕೆ ಅಂತ ಕರಿತೀವಿ. ಹೈ ಇಂಟರೆಸ್ಟ್ ರೇಟ್ ಎನ್ವೈರನ್ಮೆಂಟ್ ಆಲ್ಸೋ ಕಂಟ್ರಿಬ್ಯೂಟ್ ಟು ಲೋಯರ್ ಅಗ್ರಿಗೇಟ್ ಡಿಮ್ಯಾಂಡ್. ಯಾವ ಬಡ್ಡಿಯ ದರ ಹೆಚ್ಚಾದರೂ ಸಹ ಏನಾಗುತ್ತೆ, ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇನ್ ದಿಸ್ ಕೇಸ್ ನ್ಯೂ ಲೋನ್ಸ್ ಬಿಕಮ್ ಮೋರ್ ಕಾಸ್ಟ್ಲಿ. ಪರಿಣಾಮವಾಗಿ ಬಡ್ಡಿ ದರಗಳು ಹೆಚ್ಚಾಗಿರೋದ್ರಿಂದಾಗಿ ಹೊಸ ಸಾಲಗಳಿಗೆ ತುಂಬ ವೆಚ್ಚದಾಯಕವಾಗಿರ್ತವೆ ಹೊಸ ಸಾಲಗಳು. ಹೌಸ್ ಹೋಲ್ಡ್ಸ್ ರೆಡ್ಯೂಸ್ ದರ್ ಸ್ಪೆಂಡಿಂಗ್ ಆನ್ ಡ್ಯೂರಬಲ್ ಗುಡ್ಸ್. ಮತ್ತು ಕೌಟುಂಬಿಕ ಸರಕುಗಳು ಏನಿರ್ತವೆ ಇವುಗಳಿಗೆ ಹೆಚ್ಚು ವೆಚ್ಚವನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಬಾಳಿಕೆ ಬರುವಂತಹ ಸರಕುಗಳಿಗೆ ಹೆಚ್ಚು ಹಣವನ್ನು ನಾವು ಖರ್ಚು ಮಾಡಬೇಕಾಗತ್ತೆ. ಆ್ಯಂಡ್ ಕಂಪನೀಸ್ ಪೋಸ್ಟ್ಪೋನ್ ದೇರ್ ಇನ್ವೆಸ್ಟ್ಮೆಂಟ್ ಸ್ಪೆಂಡಿಂಗ್. ಮತ್ತು ಕಂಪನಿಗಳು ಸಹ ಇಲ್ಲಿ ಹೆಚ್ಚು ಹಣವನ್ನು ಏನು ಮಾಡ್ತವೆ, ಹೂಡಿಕೆಯನ್ನು ಮಾಡೋದನ್ನು
ಮುಂದೋಡ್ತಾ ಹೋಗ್ತವೆ. ಅಂದರೆ ಕಂಪನಿಗಳು ಹೂಡಿಕೆ ಮಾಡುವಂತಹದನ್ನು ಏನು ಮಾಡ್ತಾ ಹೋಗ್ತವೆ, ಇದೆ ಅಂದರೆ ರಿಸಿಷನ್ ಇರೋದ್ರಿಂದ ಏನು ಮಾಡ್ತವೆ, ಮುಂದೋಡ್ತಾ ಹೋಗ್ತವೆ. ಅದರ್ ಫ್ಯಾಕ್ಟರ್ಸ್ ದಟ್ ರೆಡ್ಯೂಸ್ ಅಗ್ರಿಗೇಟ್ ಡಿಮ್ಯಾಂಡ್ ಆರ್ ಹೈಯರ್ ಟ್ಯಾಕ್ಸಸ್. ಇನ್ನು ಇತರ ಅಂಶಗಳನ್ನು ನೋಡಿದಾಗ ಈ ಒಂದು ಸಮಗ್ರ ಬೇಡಿಕೆ ಅನ್ನುವಂಥದ್ದು ತೆರಿಗೆಗಳಿಂದಲೂ ಸಹ ಪ್ರಭಾವಿತಕ್ಕೆ ಒಳಗಾಗುತ್ತೆ. ಈ ತೆರಿಗೆಗಳು ಹೈಯರ್ ಟ್ಯಾಕ್ಸಸ್, ಹೆಚ್ಚು ತೆರಿಗೆಗಳನ್ನು ಹಾಕಿದಾಗಲೂ ಸಹ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಮೋರ್ ಪೆಸಿಮಿಸ್ಟಿಕ್ ಕನ್ಸ್ಯೂಮರ್ಸ್ ಬಿಸ್ನೆಸ್ ಆ್ಯಂಡ್ ಲೋಯರ್ ಈಕ್ವಿಟಿ ಆ್ಯಂಡ್ ಹೌಸಿಂಗ್ ಪ್ರೈಸಸ್. ಯಾರೋ ಅನುಭವಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಹಾಗೂ ಈಕ್ವಿಟಿ ಆ್ಯಂಡ್ ಹೌಸಿಂಗ್ ಪ್ರೈಸರ್ಸ್ ಲೋಯರ್ ಅಂದರೆ ಈ ಪರಿಣಾಮ ಇವೆರಡು ಕನ್ಸ್ಯೂಮರ್ ಅನುಭವಿಗಳು ಮತ್ತು ವ್ಯಾಪಾರಸ್ಥರ ಮೇಲೂ ಸಹ ಈ ತೆರಿಗೆಯಿಂದಾಗಿ ಸಮಗ್ರ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಪರಿಣಾಮ ಅವ್ರು ಲೋಯರ್ ಈಕ್ವಿಟಿ ಹೌಸಿಂಗ್ ಪ್ರೈಸಸ್ ಅಂದರೆ ಬೆಲೆಗಳು ಸಹ ಏನಾಗ್ತವೆ, ಕಡಿಮೆ ಆಗ್ತವೆ ಅಂತ. ಎ ಡಿಕ್ರೀಸ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ರಿಸಲ್ಟ್ಸ್ ಇನ್ ಲೋಯರ್ ರಿಯಲ್ GDP ಆ್ಯಂಡ್ ಲೋಯರ್ ಪ್ರೈಸ್ ಲೆವೆಲ್ಸ್. ಯಾವಾಗ ಸಮಗ್ರ ಬೇಡಿಕೆ ಅನ್ನುವಂಥದ್ದು ಒಟ್ಟು ಉತ್ಪನ್ನ ಮತ್ತು ಒಟ್ಟು ಬೆಲೆಗಳು ಕಡಿಮೆ ಆಗುತ್ತೋ ಆಗ ಸಮಗ್ರ ಬೇಡಿಕೆಯೂ ಸಹ ಕಡಿಮೆ ಆಗುತ್ತೆ. ಒಟ್ಟು ಉತ್ಪನ್ನ ಕಡಿಮೆ ಆಗುತ್ತೆ, ಬೆಲೆಗಳು ಸಹ ಇಳಿದಾಗ ಬೇಡಿಕೆ ಸಹ ಕಡಿಮೆ ಆಗುತ್ತೆ. ದ ಎಕಾನಮಿ ಆಪರೇಟ್ಸ್ ಬಿಲೋ ಇಟ್ಸ್ ಪೊಟೆನ್ಷಿಯಲ್ ಔಟ್ಪುಟ್. ಅದರ ಉತ್ಪನ್ನದ ಪ್ರಮಾಣವೂ ಸಹ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ಇದರ ಒಂದು ಕಾರಣಗಳು. ಇಂಪ್ಲಿಕೇಶನ್ ಆನ್ ದ ಎಕಾನಮಿ, ಯಾವ ರೀತಿ ಇದು ಪರಿಣಾಮಗಳನ್ನು ಬೀರುತ್ತೆ ಕುಗ್ಗು ಪ್ರಸರಣ ಅನ್ನುವಂಥದ್ದು ಅಂತ ನಾವು ನೋಡಿದಾಗ ಆರ್ಥಿಕ ವ್ಯವಸ್ಥೆಯ ಮೇಲೆ. ವೆನ್ ದ ಎಕಾನಮಿ ಎಕ್ಸ್ಪೀರಿಯನ್ಸಸ್ ಎ ಡಿಫ್ಲೇಷನರಿ ಗ್ಯಾಪ್, ಯಾವಾಗ ಈ ಒಂದು ಹಣದುಬ್ಬರದ ಅಂತರ ಅನ್ನುವಂಥದ್ದು ಕುಗ್ಗು ಪ್ರಸರಣದ ಅಂತರ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಂದರೆ, ಎಕನಾಮಿಕ್ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್ ರೇಟ್ ಆರ್ ಲೋಯರ್. ಆರ್ಥಿಕ ಪ್ರಗತಿ ಮತ್ತು ಅಥವಾ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಮತ್ತು ಹಣದುಬ್ಬರದ ದರ ಆರ್ ಲೋಯರ್, ಎರಡೂ ಸಹ ಕಡಿಮೆ ಇದ್ದಾಗ ವೆನ್ ಎ ಡಿಕ್ರೀಸ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಬ್ರಿಂಗ್ ಎ ಎಕಾನಮಿ ಇಂಟು ಎ ರಿಸಿಷನ್. ಅಂದರೆ ಇಲ್ಲಿ ಆಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸಮಗ್ರ ಬೇಡಿಕೆ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿಯುತ್ತೆ. ಇದು ರಿಸಿಷನ್ಗೆ ಕಾರಣ ಆಗುತ್ತೆ. ರಿಯಲ್ GDP ಆ್ಯಂಡ್ ದ ಪ್ರೈಸ್ ಲೆವೆಲ್ ಫಾಲ್. ಅಂದರೆ ಇಲ್ಲಿ GDP ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅನ್ನುವಂಥದ್ದು ಸಹ ಏನಾಗುತ್ತಾಗ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೆಕೆಂಡ್ ಒನ್, ಕಂಪನೀಸ್ ಆರ್ ಎಕ್ಸೆಸ್ ಕೆಪಾಸಿಟಿ. ಕಂಪನೀಸ್ ಆರ್ ಎಕ್ಸೆಸ್ ಕೆಪಾಸಿಟಿ. ಕಂಪನೀಸ್ ಆರ್ ಎಕ್ಸೆಸ್ ಕೆಪಾಸಿಟಿ ಅಂದರೆ ಇಲ್ಲಿ ಏನು ಈ ಕಂಪನಿಗಳಿರುತ್ತೋ ಇದರಲ್ಲಿ ಹೆಚ್ಚಿನ ಸಾಮರ್ಥ್ಯ ಇದ್ದಾಗ ಪ್ರೈಸ್ ಆ್ಯಂಡ್ ವೇಜಸ್ ಪುಟ್ ಆನ್ ದ ಡೌನ್ವರ್ಡ್. ಪ್ರೈಸ್ ಆ್ಯಂಡ್ ವೇಜಸ್ ಅಂದರೆ ಬೆಲೆಗಳು ಮತ್ತು ಕೂಲಿ, ಬಟ್ ಪುಟ್ ಆನ್ ದ ಡೌನ್ವರ್ಡ್ ಪ್ರೆಸರ್, ಅವು ಸಹ ಕಡಿಮೆ ಆಗ್ತಾ ಹೋಗ್ತವೆ. ಈ ಕಾರಣದಿಂದಾಗಿ ಅಂದರೆ ಇದು ಆರ್ಥಿಕ ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್ ಬ್ರಿಂಗ್ ದ ಎಕಾನಮಿ ಇಂಟು ಎ ರಿಸಿಷನ್ ಅಂದರೆ ಆರ್ಥಿಕ ಹಿಂಜರಿತಕ್ಕೆ ಇದು ಕಾರಣ ಆಗುತ್ತೆ. ಒಟ್ಟು ಉತ್ಪನ್ನ ಅನ್ನುವಂಥದ್ದು ಮತ್ತು ಬೆಲೆಗಳು ಸಹ ಕಡಿಮೆ ಆಗ್ತವೆ. ಕಂಪನೀಸ್ ಫೇಸ್ ಎಕ್ಸೆಸ್ ಕೆಪಾಸಿಟಿ. ಯಾವುದೇ ಒಂದು ಕಂಪನಿಗಳು ತನ್ನ ಸಾಮರ್ಥ್ಯವನ್ನು ಹೆಚ್ಚಾಗಿ ತೋರಿಸ್ಕೊಂಡಾಗ ಪ್ರೈಸ್ ಆ್ಯಂಡ್ ವೇಜಸ್ ಪುಟ್ ಆನ್ ದ ಡೌನ್ವರ್ಡ್ ಪ್ರೆಷರ್ ಅಂದರೆ ಬೆಲೆಗಳು ಮತ್ತು ವೇತನ ಅನ್ನುವಂಥದ್ದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ದ ಪ್ರಾಫಿಟ್ ಮಾರ್ಜಿನ್ಸ್ ಶ್ರಿಂಕ್ ಆ್ಯಂಡ್ ಫೋರ್ಸ್ ದೆಮ್ ಟು ರಿಡ್ಯೂಸ್ ಲೇಬರ್. ಈ ಒಂದು ನಮ್ಮ ಪ್ರಾಫಿಟ್ ಅಂದರೆ ಲಾಭದ ಹಂಚಿಕೆ ಅನ್ನುವಂಥದ್ದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಕಾರ್ಮಿಕರ ಲಾಭದ ಹಂಚಿಕೆಯೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಕಾಸಿಂಗ್ ಎ ಹೈಯರ್ ಅನ್ಎಂಪ್ಲಾಯ್ಮೆಂಟ್ ಇದರ ಪರಿಣಾಮವಾಗಿ ನಿರುದ್ಯೋಗದ ದರಗಳು ಹೆಚ್ಚಾಗ್ತಾ ಹೋಗ್ತವೆ. ಅಂದರೆ ಈ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ಅದು ಬೀರುವಂತಹ ಪರಿಣಾಮ ಯಾವುದು, ಡಿಫ್ಲೇಷನರಿ ಗ್ಯಾಪ್ ಅನ್ನುವಂಥದ್ದು ಅಂದರೆ ಕುಗ್ಗು ಪ್ರಸರಣದ ಅಂತರ ಅನ್ನುವಂಥದ್ದು ಈ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಹೌಸ್ ಹೋಲ್ಡ್ಸ್ ಬಿಕಮ್ ಮೋರ್ ಪೆಸಿಮಿಸ್ಟಿಕ್ ಆನ್ ದೇರ್ ಫ್ಯೂಚರ್ ಜಾಬ್ ಆ್ಯಂಡ್ ಇನ್ಕಮ್ ಪ್ರಾಸ್ಪೆಕ್ಟ್ಸ್. ಹೌಸ್ ಹೋಲ್ಡ್ ಬಿಕಮ್ ಮೋರ್ ಪೆಸಿಮಿಸ್ಟಿಕ್. ಇಲ್ಲಿ ಏನು ಹೌಸ್ ಹೋಲ್ಡ್ ಅಂದರೆ ನಮ್ಮ ಒಂದು ಕೌಟುಂಬಿಕವಾದಂಥ ಒಂದು ಕಲೆಗಳಿದ್ವು. ಹೌಸ್ ಹೋಲ್ಡ್ಸ್ ಬಿಕಮ್ ಮೋರ್ ಪೆಸಿಮಿಸ್ಟಿಕ್ ಆನ್ ದೇರ್ ಫ್ಯೂಚರ್ ಜಾಬ್ ಆ್ಯಂಡ್ ಇನ್ಕಮ್ ಪ್ರಾಸ್ಪೆಕ್ಟ್ಸ್. ಅಂದರೆ ಕೌಟುಂಬಿಕ ವಲಯವೂ ಸಹ ದುಸ್ತರಕ್ಕೆ ಒಂದು ಕಾರಣಕ್ಕೆ ಅಂದರೆ ಒಂದು ಭವಿಷ್ಯದಲ್ಲಿ ದುಸ್ತರ ಅನ್ನುವಂಥದ್ದು ಅಂದರೆ ಉದ್ಯೋಗಾವಕಾಶಗಳು ಇಲ್ಲದೆ ದುಸ್ಥಿತಿಗೆ ಅಥವಾ ಆದಾಯ ಕಡಿಮೆ ಆಗುವಂತಹ ಒಂದು ಸ್ಥಿತಿಗೆ ಬರುತ್ತೆ. ಎಸ್ ಎ ರಿಸಲ್ಟ್ ದಿ ಸ್ಪೆಂಡ್ ಲೆಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಹಾಗಾಗಿ ಜನ ಅನುಭೋಗಗಳು ಅಥವಾ ಜನ ಖರ್ಚು ಮಾಡುವಂತಹ ಹಣ ಅಂದರೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಸರಕು ಸೇವೆಗಳ ಮೇಲೆ ಖರ್ಚು ಮಾಡುವಂತಹ ಹಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಫಾರ್ ದ ಗೌರ್ನಮೆಂಟ್ ಎ ಡಿಕ್ಲೈನ್ ಇನ್ ಎಕನಾಮಿಕ್ ಆಕ್ಟಿವಿಟಿ. ಪರಿಣಾಮವಾಗಿ ಸರ್ಕಾರ ಡಿಕ್ಲೈನ್ ಇನ್ ಎಕನಾಮಿಕ್ ಆಕ್ಟಿವಿಟಿ ಆರ್ಥಿಕ ಚಟುವಟಿಕೆಗಳಾಗ್ತವೆ, ಕಡಿಮೆ ಆಗ್ತವೆ. ಕಾಸಸ್ ಟ್ಯಾಕ್ಸ್ ರೆವಿನ್ಯೂಸ್ ಟು
ಪರಿಣಾಮವಾಗಿ ಸರ್ಕಾರಕ್ಕೆ ಬರುವಂತಹ ತೆರಿಗೆಯ ದರಗಳು ಅಥವಾ ತೆರಿಗೆಯ ಆದಾಯವೂ ಸಹ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇನ್ವೆಸ್ಟರ್ಸ್ ವಿಲ್ ಯೂಶುವಲಿ ರೆಡ್ಯೂಸ್ ಇನ್ವೆಸ್ಟ್ಮೆಂಟ್ ಇನ್ ಸೈಕ್ಲಿಕಲ್ ಕಂಪನೀಸ್. ಯಾವಾಗ ಅಂದರೆ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆಗಳಲ್ಲೂ ಸಹ ಹೂಡಿಕೆಯನ್ನು ಮಾಡುವಂತಹವರು ಯೂಶುವಲಿ ರೆಡ್ಯೂಸ್ ಇನ್ವೆಸ್ಟ್ಮೆಂಟ್ ಇನ್ ಸೈಕ್ಲಿಕಲ್ ಕಂಪನೀಸ್ ಆ್ಯಂಡ್ ಕಮಾಡಿಟಿ ಬೇಸ್ಡ್ ಕಂಪನೀಸ್. ಈ ಒಂದು ವ್ಯವಹಾರೀಕೃತ ಕಂಪನಿಗಳಲ್ಲೂ ಮತ್ತು ಒಂದು ಕಮಾಡಿಟಿ ಬೇಸ್ಡ್ ಅಂತಂದರೆ ಸರಕುಗಳನ್ನು ಉತ್ಪನ್ನ ಮಾಡುವಂತಹ ಒಂದು ಕಂಪನಿಗಳು ಎರಡರಲ್ಲೂ ಸಹ ಹೂಡಿಕೆಗಳ ದರಗಳು ಸಹ ಕಡಿಮೆ ಆಗುತ್ತೆ. ದೆ ಬಿಗ್ಯಾನ್ ಟು ರೀಅಲೋಕೇಟ್ ಇನ್ವೆಸ್ಟ್ಮೆಂಟ್ ಮೋರ್ ಎ ಡಿಫೆನ್ಸಿವ್ ಕಂಪನೀಸ್ ಆಸ್ ದೇ ಹ್ಯಾವ್ ಎ ಮೋರ್ ಸ್ಟೇಬಲ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಎನ್ ಎಕಾನಮಿಕ್ ಸ್ಲೋಡೌನ್. ಇದೆಲ್ಲದರ ಪರಿಣಾಮವಾಗಿ ಅಂದರೆ ಕಮಾಡಿಟಿ ಬೇಸ್ಡ್ ಕಂಪನೀಸ್ಗಳದ್ದು ಇದು ಕಡಿಮೆ ಆಗುತ್ತೆ. ದೆ ಬಿಗ್ಯಾನ್ ಟು ರೀಅಲೋಕೇಟ್ ಇನ್ವೆಸ್ಟ್ಮೆಂಟ್ ಅಂದರೆ ಮತ್ತೆ ನಾವು ಹೂಡಿಕೆಗಳನ್ನು ಅಂದರೆ ರೀಅಲೋಕೇಟ್ ಮಾಡಿದ್ರೂ ಸಹ ಆಗಲೂ ಸಹ ಡಿಫೆನ್ಸಿವ್ ಕಂಪನೀಸ್ ಅಂದರೆ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳಿಗೆ ಮಾತ್ರ ನಾವು ಹೆಚ್ಚು ಬಂಡವಾಳ ಹೂಡಿಕೆನ ಮಾಡಲೇಬೇಕಾಗುತ್ತೆ. ಎಸ್ ದೇ ಹ್ಯಾವ್ ಮೋರ್ ಸ್ಟೇಬಲ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಎಕನಾಮಿಕ್ ಸ್ಲೋಡೌನ್. ಇದರ ಪರಿಣಾಮವಾಗಿ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಹಿಂದುಳಿದ ಮಟ್ಟ ಅಂದರೆ ಕೆಳಮಟ್ಟಕ್ಕೆ ಜಾರ್ತಾ ಹೋಗುತ್ತೆ. ಸ್ಲೋಡೌನ್ ಅಂದರೆ ಆರ್ಥಿಕ ಹಿಂಜರಿತ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಅಂದರೆ ಇಂಪ್ಲಿಕೇಶನ್ ಏನುವಂಥದ್ದಾಯಿತು ಅಂದರೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಈ ಒಂದು ಕುಗ್ಗು ಪ್ರಸರಣದ ಅಂತರ ಉಂಟು ಮಾಡುತ್ತೆ ಅನ್ನೋದಾಯಿತು. ಈಗ ಡಿಫ್ರೆನ್ಸಸ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ಇವುಗಳಿಗಿರುವಂತಹ ಒಂದು ವ್ಯತ್ಯಾಸಗಳು ಏನು ಅಂತ ನಾವು ನೋಡೋಣ. When the value of money decreases in the world market, it is inflation. Value of money decreases in the world market, it is inflation. ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗ ಹಣದ ಮೌಲ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೋ ಆಗ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ವೈಲ್ ಇಫ್ ದ ವ್ಯಾಲ್ಯೂ ಆಫ್ ಮನಿ ರೈಸಸ್ ದೆನ್ ಇಟ್ ಈಸ್ ಡಿಫ್ಲೇಷನ್. ಹಣದ ಮೌಲ್ಯ ಯಾವಾಗ ಹೆಚ್ಚಾಗುತ್ತೋ ಅದನ್ನು ನಾವು ಡಿಫ್ಲೇಷನ್ ಅಂದರೆ ಕುಗ್ಗು ಪ್ರಸರಣ ಅಂತ ಕರಿತೀವಿ. ಅಂದರೆ ಹಣಕ್ಕೆ ಮೌಲ್ಯ ಇರುತ್ತೆ, ಅದರ ಹಣದ ಪೂರೈಕೆ ಅನ್ನುವಂಥದ್ದು ಇರೋದಿಲ್ಲ. ಅದರಲ್ಲಿ ಹಣದ ಪೂರೈಕೆ ಜಾಸ್ತಿ ಇರುತ್ತೆ, ಅದರ ಮೌಲ್ಯ ಅನ್ನುವಂಥದ್ದು ಹಣದುಬ್ಬರದಲ್ಲಿ ಕಡಿಮೆ ಇರುತ್ತೆ. ಹಣದ ಮೌಲ್ಯ ಕಡಿಮೆ ಇರುತ್ತೆ, ಅದರ ಹಣದ ಪೂರೈಕೆ ಹೆಚ್ಚಾಗಿರುತ್ತೆ. ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಹಣದುಬ್ಬರದ ಒಂದು ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಆದರೆ ಡಿಫ್ಲೇಷನ್ ಅಂದರೆ ಕುಗ್ಗು ಪ್ರಸರಣದಲ್ಲಿ ಹಣದ ಪೂರೈಕೆ ಕಡಿಮೆ ಇರುತ್ತೆ, ಅದರ ಹಣದಕ್ಕೆ ಮೌಲ್ಯ ಜಾಸ್ತಿ ಇರುತ್ತೆ. ದೆನ್ ಇಟ್ ಈಸ್ ಡಿಫ್ಲೇಷನ್. ಇದನ್ನು ನಾವು ಕುಗ್ಗು ಪ್ರಸರಣ ಅಂತ ಕರಿತೀವಿ. ಇನ್ಫ್ಲೇಷನ್ ರಿಸಲ್ಟ್ಸ್ ಇನ್ ರೈಸಿಂಗ್ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಹಣದುಬ್ಬರ ಹೆಚ್ಚಾದಂತೆ ಹಣದುಬ್ಬರದ ಪರಿಣಾಮ ಏನಾಗುತ್ತೆ ಅಂತಂದರೆ ರೈಸಿಂಗ್ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಬೆಲೆಗಳು, ಸರಕು ಸೇವೆಗಳ ಬೆಲೆಗಳು ವಿಪರೀತವಾಗಿ ಹೆಚ್ಚಾಗುತ್ತೆ. ವೆರಸ್ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಡಿಕ್ರೀಸ್ ಇನ್ ಡಿಫ್ಲೇಷನ್. ಆದರೆ ಕುಗ್ಗು ಪ್ರಸರಣದಲ್ಲಿ ಸರಕು ಸೇವೆಗಳ ಬೆಲೆಗಳು ಅಗಾಧ ಪ್ರಮಾಣದಲ್ಲಿ ಇಳಿದೋಗ್ತವೆ. ಯಾಕೆಂದರೆ ಆ ಸರಕು ಸೇವೆಗಳಿಗೆ ಬೆಲೆಗಳು ಅಂದರೆ ಬೇಡಿಕೆಯೂ ಸಹ ಇರೋದಿಲ್ಲ. ಅದರಲ್ಲಿ ಬೇಡಿಕೆ ಇರುತ್ತೆ, ಆದರೆ ಸರಕು ಸೇವೆಗಳ ಬೆಲೆಗಳು ವಿಪರೀತವಾಗಿ ಹೆಚ್ಚಿರುತ್ತೆ. ಅದು ನಮಗೆ ಕೈಗೆಟುಕದ ರೀತಿಯಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಆದರೆ ಜನರ ಬಳಿ ಹಣ ಇದ್ದರೂ ಸಹ ಅದನ್ನು ಕೊಂಡುಕೊಳ್ಳಲಾರದಂತಹ ಒಂದು ದುಸ್ಥಿತಿ. ಏಕೆಂದರೆ ಅವುಗಳ ಬೆಲೆಗಳು ಕೈಗೆಟುಕದ ರೀತಿಯಲ್ಲಿ ಓಡ್ತಾ ಇರುತ್ತೆ. ಆದರೆ ಇಲ್ಲಿ ಹಣ ಇರೋದಿಲ್ಲ, ಯಾಕೆಂದರೆ ಆರ್ಥಿಕ ವ್ಯವಸ್ಥೆ ಹಣದ ಪೂರೈಕೆಯೂ ಕಡಿಮೆ ಇರುತ್ತೆ, ಜೊತೆಗೆ ಸರಕು ಸೇವೆಗಳ ಉತ್ಪಾದನೆಯೂ ಕಡಿಮೆ ಇರುತ್ತೆ, ಆದರೆ ಬೇಡಿಕೆ ಮಾತ್ರ ಹೆಚ್ಚಾಗಿರುತ್ತೆ. ಅದನ್ನು ನಾವು ಕುಗ್ಗು ಪ್ರಸರಣ ಅಂತ ಕರಿತೀವಿ. ಇನ್ಫ್ಲೇಷನ್ ಈಸ್ ಹೆಲ್ಪ್ಫುಲ್ ಫಾರ್ ಪ್ರೊಡ್ಯೂಸರ್ಸ್ ಆರ್ ಮ್ಯಾನುಫ್ಯಾಕ್ಚರರ್ಸ್. ಹಣದುಬ್ಬರ ಅನ್ನುವಂಥದ್ದು ಪ್ರೊಡ್ಯೂಸರ್ಸ್ ಉತ್ಪಾದಕರಿಗೆ ಮತ್ತು ವ್ಯವಸ್ಥಾಪಕರಿಗೆ, ಮ್ಯಾನುಫ್ಯಾಕ್ಚರರ್ಸ್ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲಕರವಾಗಿರುವಂಥದ್ದು, ಬಹಳ ಪ್ರೋತ್ಸಾಹವನ್ನು ನೀಡುವಂತಹದ್ದು. ಏಕೆಂದರೆ ಅಲ್ಲಿ ಸರಕು ಸೇವೆಗಳ ಬೆಲೆಗಳು ವಿಪರೀತವಾಗಿ ಹೆಚ್ಚಾಗ್ತಾ ಇರುತ್ತೆ, ಅವರು ಹೆಚ್ಚು ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅವ್ರಿಗೆ ಹೆಚ್ಚು ಸಹಕಾರಿಯಾಗಿರುತ್ತೆ. ಅಂತ ಅದರ್ ಹ್ಯಾಂಡ್ ಇನ್ನೊಂದು ಕಡೆ ನಾವು ನೋಡಿದಾಗ ಕಸ್ಟಮರ್ಸ್ ಆರ್ ಬೆನಿಫಿಟೆಡ್ ಇನ್ ಡಿಫ್ಲೇಷನ್. ಇಲ್ಲಿ ಯಾರಿಗೆ ಅಂದರೆ ಡಿಫ್ಲೇಷನಲ್ಲಿ ಕಸ್ಟಮರ್ಗೆ ಅಂದರೆ ಅನುಭವಿಗಳಿಗೆ ಇಲ್ಲಿ ಹೆಚ್ಚು ಅನುಕೂಲ ಆಗಿರುತ್ತೆ. ಯಾಕೆಂದರೆ ಸರಕು ಸೇವೆಗಳು ಕಡಿಮೆ ಇರುತ್ತೆ, ಬೆಲೆಗಳು ಕಡಿಮೆ ಇರುತ್ತೆ, ಬೇಡಿಕೆಯೂ ಸಹ ಕಡಿಮೆ ಇರುತ್ತೆ. ಹಾಗಾಗಿ ಅನುಭವಿಗಳಿಗೆ ಇಲ್ಲಿ ಹೆಚ್ಚು ಅಥವಾ ಗ್ರಾಹಕರಿಗೆ ಹೆಚ್ಚಿನ ಒಂದು ಅನುಕೂಲಗಳು ಕುಗ್ಗು ಪ್ರಸರಣದಲ್ಲಾದರೆ ಇನ್ಫ್ಲೇಷನಲ್ಲಿ ಅವರಿಗೆ ಉತ್ಪಾದಕರಿಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ನೆಕ್ಸ್ಟ್, ದೇರ್ ಇಸ್ ಎ ಫಾಲ್ ಇನ್ ನ್ಯಾಷನಲ್ ಇನ್ಕಮ್ ಇನ್ ದ ಸಿಚುವೇಶನ್ ಆಫ್ ಡಿಫ್ಲೇಷನ್. ದೇರ್ ಇಸ್ ಎ ಫಾಲ್ ಇನ್ ನ್ಯಾಷನಲ್ ಇನ್ಕಮ್ ಇನ್ ದ ಸಿಚುವೇಶನ್ ಆಫ್ ಡಿಫ್ಲೇಷನ್. ಕುಗ್ಗು ಪ್ರಸರಣದಲ್ಲಿ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುವಂತಹ ಸಂದರ್ಭಗಳನ್ನು ನಾವು ನೋಡ್ತೇವೆ. ಬಟ್ ದಿಸ್ ಇಸ್ ನಾಟ್ ಇನ್ ದ ಕೇಸ್ ಆಫ್ ಇನ್ಫ್ಲೇಷನ್. ಆದರೆ ಈ ಒಂದು ಹಣದುಬ್ಬರದ ಸಂದರ್ಭದಲ್ಲಿ ಇಂತಹ ರಾಷ್ಟ್ರೀಯ ಆದಾಯದ ಕಡಿಮೆ ಆಗುವಂತಹ ಪರಿಸ್ಥಿತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ, ಯಾಕೆಂದರೆ ಹಣದ ಪೂರೈಕೆ ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಕಡಿಮೆ ಆಗುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ.
ಇನ್ ಇನ್ಫ್ಲೇಷನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಈಸ್ ನಾಟ್ ಈವನ್ ಅಡ್ಮಿಸ್ಟ್ ರಿಚ್ ಅಂಡ್ ಪೂರ್ ಕನ್ವರ್ಸ್ಲಿ. ಇನ್ಫ್ಲೇಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಈಸ್ ನಾಟ್ ಈವನ್ ಅಡ್ಮಿಸ್ಟ್ ರಿಚ್ ಅಂಡ್ ಪೂರ್ ಕನ್ವರ್ಸ್ಲಿ. ಹಣದುಬ್ಬರದ ಸಂದರ್ಭಗಳಲ್ಲಿ ಆದಾಯದ ಹಂಚಿಕೆ ಅನ್ನುವಂಥದ್ದು ಬಡವ ಮತ್ತು ಶ್ರೀಮಂತರ ನಡುವೆ ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆ ಆಗೋದಿಲ್ಲ. ಆದರೆ ಡಿಫ್ಲೇಷನ್ ಬಿಕಮ್ಸ್ ಎ ಕಾಸಸ್ ಫಾರ್ ಎ ರೈಸ್ ಇನ್ ದ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅರೆ ಈ ಒಂದು ಕುಗ್ಗು ಪ್ರಸರಣದಲ್ಲಿ ಏನಾಗುತ್ತೆ ಅಂತಂದರೆ ನಿರುದ್ಯೋಗದ ಸೃಷ್ಟಿಗೆ ಹೆಚ್ಚು ಒಂದು ಒತ್ತಡ ಕೂಡ, ಅಂದರೆ ನಿರುದ್ಯೋಗ ಸೃಷ್ಟಿ ಆಗುವಂಥದ್ದನ್ನು ನೋಡ್ತೀವಿ, ಅಥವಾ ಅತಿ ಹೆಚ್ಚಿನ ನಿರುದ್ಯೋಗದ ಪ್ರಮಾಣ ಉಂಟಾಗುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಎ ಸ್ಲೈಟ್ ಅಮೌಂಟ್ ಆಫ್ ಇನ್ಫ್ಲೇಷನ್ ಇಸ್ ಗುಡ್ ಫಾರ್ ದ ಕಂಟ್ರೀಸ್ ಎಕಾನಮಿ. However, deflation creates and hurdles in the path of economic growth of the country. ಇನ್ಫ್ಲೇಷನ್ ಅಲ್ಲಿ ನಾವು ನೋಡ್ತೀವಿ ಸ್ಲೈಟ್ ಅಮೌಂಟ್ ಆಫ್ ಇನ್ಫ್ಲೇಷನ್ ಗುಡ್ ಫಾರ್ ದ ಕಂಟ್ರಿ ಎಕಾನಮಿ. ಅಂದರೆ ತುಂಬ ಸರಕುಗಳಿಗೆ ಮೌಲ್ಯಗಳು ತುಂಬ ಕಡಿಮೆ ಇರುತ್ತೆ, ಅಮೌಂಟ್ ಅದರ ಮೇಲೆ ಖರ್ಚು ಮಾಡುವಂಥದ್ದು ತುಂಬ ಕಡಿಮೆ ಇರುತ್ತೆ ಆರ್ಥಿಕ ವ್ಯವಸ್ಥೆಯಲ್ಲಿ. ಆದರೆ ಡಿಫ್ಲೇಷನಲ್ಲಿ ಕ್ರಿಯೇಟ್ಸ್ ಹರ್ಡಲ್ಸ್ ಇನ್ ದ ಪಾತ್ ಆಫ್ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಆರ್ಥಿಕ ಪ್ರಗತಿಗೆ ದೇಶಗಳಲ್ಲಿ ಸ್ವಲ್ಪ ಮಟ್ಟಿನ ಒಂದು ಪ್ರಯತ್ನಗಳು ಅದರಲ್ಲಿ ಕುಗ್ಗು ಪ್ರಸರಣದಲ್ಲಿ ನಡೆಯುತ್ತೆ. ಹೀಗೆ ಈ ಎರಡೂ ಅಂದರೆ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ನಡುವೆ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಪ್ರಮುಖವಾಗಿ ಗುರುತಿಸುವಂತಹದ್ದನ್ನು ನೋಡ್ತೀವಿ. ಇಲ್ಲಿ ಅತಿ ಪ್ರಸರಣದ ಸನ್ನಿವೇಶದಲ್ಲಿ ಬೆಲೆಗಳು ಏರಿಕೆ ಆದರೆ ಉತ್ಪಾದನೆಯಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗೋದಿಲ್ಲ. ಆದರೆ ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ಬೆಲೆಗಳ ಇಳಿಕೆಯೊಂದಿಗೆ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳೇನಾಗ್ತವೆ, ಕಡಿಮೆ ಆಗ್ತವೆ. ಹಾಗಾಗಿ ನಿರುದ್ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಅತಿ ಪ್ರಸರಣದ ಸನ್ನಿವೇಶದಲ್ಲಿ ಸಮಾಜದ ವಿವಿಧ ವರ್ಗಗಳ ಜನರ, ನಾನಾಗಲೇ ಹೇಳಿದ ಶ್ರೀಮಂತರು ಮತ್ತು ಬಡವರ ನಡುವೆ ಹಂಚಿಕೆ ಅನ್ನುವಂಥದ್ದು, ಆದಾಯದ ಹಂಚಿಕೆ ಅನ್ನುವಂಥದ್ದು ವಿಷಮಗೊಳ್ಳುತ್ತೆ. ಶ್ರೀಮಂತರಲ್ಲಿ ಹೆಚ್ಚು ಶ್ರೀಮಂತರಾಗ್ತಾರೆ, ಬಡವರು ಇನ್ನೂ ಬಡವರಾಗುವುದನ್ನು ನಾವು ನೋಡ್ತೀವಿ. ಆದರೆ ಸಮಾಜದ ಇಲ್ಲವೇ ರಾಷ್ಟ್ರದ ಒಟ್ಟು ನೈಜ ವರಮಾನದಲ್ಲಿ ಮಾತ್ರ ಕಡಿಮೆ ಆಗೋದಿಲ್ಲ ಯಾವಾಗ ಇನ್ಫ್ಲೇಷನ್ನಲ್ಲಿ. ಆದರೆ ಕುಗ್ಗು ಪ್ರಸರಣದಲ್ಲಿ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳು ಕಡಿಮೆಯಾಗಿ ನಿರುದ್ಯೋಗ ಹೆಚ್ಚುತ್ತದೆ, ನೈಜ ವರಮಾನ ಕಡಿಮೆ ಆಗುತ್ತೆ ಮತ್ತು ಸಮಾಜದ ಪ್ರತಿಯೊಂದು ವರ್ಗದವರು ನಿರ್ಗತಿಕರಾಗ್ತಾರೆ. ಹಾಗೆ ಹಣದುಬ್ಬರದ ಸಮಯದಲ್ಲಿ ಸರಕು ಸೇವೆಗಳ ಬೆಲೆಗಳು ಗಣನೀಯ ಪ್ರಮಾಣದಲ್ಲಿ ಏರುತ್ತೆ. ಜನರು ಅನೀತಿಯುತ ಮಾರ್ಗಗಳಿಂದ ಹಣವನ್ನು ಸಂಪಾದಿಸಲು ಇಷ್ಟಪಡುವರು ಮತ್ತು ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗುವರು. ಆದರೆ ಕುಗ್ಗು ಪ್ರಸರಣದ ಸಮಯದಲ್ಲಿ ಹಣ ಸಂಪಾದನೆಯ ಮಾರ್ಗಗಳ ವಿಸ್ತರಣೆಗೆ ವ್ಯಾಪ್ತಿಯೇ ಇರುವುದಿಲ್ಲ. ಹೀಗೆ ಕುಗ್ಗು ಪ್ರಸರಣವು ಅತಿ ಪ್ರಸರಣಕ್ಕಿಂತಲೂ ಹೆಚ್ಚು ಅನಿಷ್ಟ ಮತ್ತು ಅಪಾಯಕಾರಿ. ಕುಗ್ಗು ಪ್ರಸರಣ ಅನ್ನುವಂಥದ್ದು ಹಣದುಬ್ಬರಕ್ಕಿಂತಲೂ ಅನಿಷ್ಟ ಮತ್ತು ಅಪಾಯಕಾರಿ. ಏಕೆಂದರೆ ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ದೇಶದಲ್ಲಿ ಕಾರ್ಖಾನೆಗಳು ಮತ್ತು ಗಿರಣಿಗಳು ಇರ್ತವೆ, ಕೆಲಸ ಮಾಡಲು ಕಾರ್ಮಿಕರು ದೊರೆಯುತ್ತಾರೆ. ಆದರೆ ಕಾರ್ಖಾನೆ ಮತ್ತು ಗಿರಣಿಗಳು ಮುಚ್ಚಲ್ಪಟ್ಟಿರ್ತವೆ. ಕಾರ್ಖಾನೆ ಇರುತ್ತೆ, ಉತ್ಪಾದನೆ ಮಾಡೋಕ್ಕೆ ಲೇಬರ್ ಸಹ ಇರ್ತಾರೆ, ಆದರೆ ಕಾರ್ಖಾನೆಗಳೇ ಮುಚ್ಚಿಕೊಡೋರ್ತವೆ. ಆದರೆ ಕಾರ್ಖಾನೆ ಮತ್ತು ಗಿರಣಿಗಳು ಮುಚ್ಚಲ್ಪಟ್ಟಿರುತ್ತೆ, ಕಾರ್ಮಿಕರು ನಿರುದ್ಯೋಗಿಗಳಾಗ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ತೀವ್ರ ತರಹದ ನಿರಾಶಾವಾದ ಆವರಿಸಿಕೊಂಡಿರುತ್ತೆ. ಕುಗ್ಗು ಪ್ರಸರಣದಲ್ಲಿ ಒಟ್ಟಾರೆಯಾಗಿ ಜನರು ಹೆಚ್ಚು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ಇಂಥ ಪರಿಸ್ಥಿತಿ ಅತಿ ಪ್ರಸರಣದಲ್ಲಿ ಇರುವುದಿಲ್ಲ. ಯಾಕೆಂದರೆ ಅಲ್ಲಿ ಬೆಳೆಗಳು ಅಂದರೆ ಉತ್ಪಾದಕರು ಇರ್ತಾರೆ, ಉತ್ಪಾದನೆಯೂ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೆಚ್ಚು ಹೆಚ್ಚು ಲಾಭಗಳು ಬರುತ್ತೆ, ಅವರು ಹೆಚ್ಚು ಹೂಡಿಕೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಅಂತಹ ಒಂದು ಸ್ಥಿತಿ ಇರೋದಿಲ್ಲ. ಬೇರೊಂದು ರೀತಿಯಾದರೆ ಕುಗ್ಗು ಪ್ರಸರಣ ಅತಿ ಪ್ರಸರಣಕ್ಕಿಂತ ಹೆಚ್ಚು ದುಷ್ಪರಿಣಾಮಕಾರಿ ಅಂತ. ಏಕೆಂದರೆ ಅತಿ ಪ್ರಸರಣವು ಹಲವಾರು ಕ್ರಮಗಳಿಂದ ಕೆಲಮಟ್ಟಿಗಾದರೂ ತಡೆಯಬಹುದು. ಯಾಕೆಂದರೆ ನಮಗೆಲ್ಲ ಗೊತ್ತೇ ಇದೀಗ IBP ಕಂಟ್ರೋಲ್ ಮಾಡ್ಬೋದು, ಆದರೆ ಲೋ BP ಕಂಟ್ರೋಲ್ ಮಾಡೋದನ್ನ ಹೇಗೆ ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಕುಗ್ಗು ಪ್ರಸರಣ ಅನ್ನುವಂಥದ್ದು ಒಂಥರ ಲೋ BP ಇದ್ದಂತೆ, ಇದನ್ನು ನಾವು ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಅತಿ ಪ್ರಸರಣವು ಹಲವಾರು ಕ್ರಮಗಳಿಂದ ಕೆಲಮಟ್ಟಿಗಾದರೂ ತಡೆಯಬಹುದು. ಆಕಸ್ಮಿಕ ಒಮ್ಮೊಮ್ಮೆ ಅದು ಕೈತಪ್ಪಿ ಹೋಗಬಹುದು. ಅದು ಸರ್ಕಾರದ ಹಣಕಾಸಿನ ದೋಷಪೂರಿತ ರೀತಿಯಿಂದ ಆಗುತ್ತದೆ. ಆದರೆ ಕುಗ್ಗು ಪ್ರಸರಣವನ್ನು ಅಂದರೆ ಬೆಲೆಗಳ ಇಳಿತಾಯವನ್ನು ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ. ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್, ಇವೆರಡಕ್ಕಿರುವಂತಹ ಅಂದರೆ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣಕ್ಕೆ ಇರುವಂತಹ ವ್ಯತ್ಯಾಸಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.